ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕೃಷ್ಣೇಗೌಡನ ಆನೆ ಇದರ ಪಾತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಕೃಷ್ಣೇಗೌಡನ ಆನೆ ಒಂದು ನೀಳ್ಗತೆ ಜೊತೆಗೆ ದೀರ್ಘ ಗದ್ಯವು ಕೂಡ. ಇದನ್ನು ಬರೆದಂಥವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಇನ್ನು ಇವರ ತಂದೆಯವರು ಕೂಡ ನಮಗೆ ಗೊತ್ತೇ ಇದೆ, ಯಾರು, ಕುವೆಂಪುರವರು. ಇಲ್ಲಿ ಈ ಕಥೆಯಲ್ಲಿ, ಈ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ಕಥೆಯನ್ನು ನಡೆಸೋರು ಕೂಡ ಯಾರು, ತೇಜಸ್ವಿ ಅವರು. ಜೊತೆಗೆ ನಿರೂಪಕರು ಅಂತ ಕೂಡ ಕರಿತೀವಿ. ಇನ್ನು ಅದರ ಆಕರ ಗ್ರಂಥ ನೋಡೋದಾದ್ರೆ ಕಿರಗೂರಿನ ಗಯ್ಯಾಳಿಗಳು. ಈ ಕಿರಗೂರಿನ ಗಯ್ಯಾಳಿಗಳು ಈ ಕಥೆಯನ್ನ, ಈ ಮೂಲ ಕೃತಿಯನ್ನ ನಾವು ಫಿಲಮಲ್ಲಿ ಕೂಡ ನೋಡಿದ್ದೀವಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದು ನಿಮಗೆಲ್ಲ ಸಿಗುತ್ತೆ, ಫಿಲಮ್ ಕೂಡ ನೋಡ್ಬೋದು. ಜೊತೆಗೆ ತೇಜಸ್ವಿಯವರ ಅಭಿಮಾನಿ ಬಳಗ ಕೂಡ ತುಂಬ ದೊಡ್ಡದಾಗಿದೆ. ಹಂಗಾಗಿ ಎಲ್ಲ ನಮಗೆ ಇನ್ಸ್ಟಾಗ್ರಾಮು ಇಲ್ಲೆಲ್ಲ ಕೂಡ ಅಭಿಮಾನಿಗಳು ಬಳಗ ಸಿಗುತ್ತೆ. ಅದರಲ್ಲಿ ನನಗೆ ಇವರ ಕಥೆಯಲ್ಲಿ ಕಂಡುಬರುವಂತಹ ಫೋರ್ಡ್ ಜೀಪ್, ಅದು ಕೂಡ ಅದರ ನೈಜ ಚಿತ್ರಣ ಕೂಡ ಸಿಕ್ಕಿದೆ. ಚಿತ್ರ ಮುಂದೆ ಮೊದಲ ಅಧ್ಯಾಯದಲ್ಲಿ ಆ ಫೋಟೋವನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಯಾವ ರೀತಿಯಾದ ಅವ್ರ ಜೀಪನ್ನು ಬಳಸ್ತಿದ್ರು ಅಂತ ಅದೇ ಜೀಪೇ ಇದೆ. ಇನ್ನು ಒಂದೊಂದೇ ನಾವು ಪಾತ್ರಗಳನ್ನು ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಏನೇನು ಬರ್ತವೆ ನೋಡಿ. ಮುಖ್ಯವಾಗಿ ಕೃಷ್ಣೇಗೌಡ ಯಾರು, ಆನೆಯ ಮಾಲೀಕ. ಅದರ ಕಥೆಯುದ್ದಕ್ಕೂ ಯಾವ ರೀತಿ ಏನೇನು ಮಾಡ್ತಾ ಹೋಗುತ್ತೆ ಆನೆ, ಅವನಿಗೇನು, ಕೃಷ್ಣೇಗೌಡನಿಗೆ ಯಾವ ರೀತಿ ಲಾಭ ಆಗುತ್ತೆ, ನಷ್ಟ ಆಗುತ್ತೆ, ಇದೆಲ್ಲ ನೋಡ್ತಾ ಹೋಗ್ಬೋದು. ಇನ್ನು ಗೌರಿ ಅನ್ನೋದು ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ, ಆನೆಯ ಹೆಸರು ಕೂಡ. ಇನ್ನು ದುರ್ಗಪ್ಪ, ನಾರಾಯಣ ಇವರು ಎಲೆಕ್ಟ್ರಿಕ್ ಲೈನ್ಮ್ಯಾನ್ಗಳು. ವೇಲಾಯುಧ ಆನೆಯ ಮಾವುತ, ಅಂದರೆ ಆನೆಯನ್ನು ಸಾಕುವವನು. ಇನ್ನು ರೆಹಮಾನ್, ಜುಬೇದ ಇವರು ಪೆಟ್ಟಿಗೆ ಅಂಗಡಿ ಮಾಲೀಕರು. ನೆಕ್ಸ್ಟು ಶಿವೇಗೌಡ ಸಾಮಿಲ್ ಓನರ್, ಮರದ ವ್ಯಾಪಾರಿ. ಸಾಮಿಲ್ ಓನರ್ ಮರದ ವ್ಯಾಪಾರಿ ಗೊತ್ತಿದೆ, ಮರವನ್ನು ತಂದು ಯಾವ ಥರ ಬೇಕೋ ಕಟ್ ಮಾಡಿಕೊಡೋಂಥದ್ದು. ಅದೇ ರೀತಿ ನಾಗರಾಜ ಅಂತ ಬರ್ತಾರೆ, ಇವರು ಫಾರೆಸ್ಟ್ ಆಫೀಸರ್, ಅರಣ್ಯಾಧಿಕಾರಿ. ರಾಮಪ್ಪ ಫಾರೆಸ್ಟ್ ಗಾರ್ಡು. ಕ್ಲೀನರ್ ಮತ್ತು ಡ್ರೈವರ್ ಅಂತ ಬರ್ತಾರೆ. ಇಲ್ಲಿ ಕಳ್ಳನಾಟ ಸಾಗಿಸುವವರು, ಅಂದರೆ ಕಳ್ಳತನದಲ್ಲಿ ಯಾವ್ದು ಮರದ ಕಟ್ಟಿಗೆಗಳನ್ನು, ಡಿಮ್ಮಿಗಳನ್ನು ಸಾಗಿಸುವಂಥವ್ರು. ಇನ್ನು ಜಬ್ಬಾರ್ ಬರ್ತಾರೆ, ಇವ್ರದ್ದು ಕೂಡ ಒಂದು ಪಾತ್ರವಿದೆ. ಪೋಸ್ಟ್ ಮ್ಯಾನ್ ಅವ್ರದ್ದು ಒಂದು ಏನೇನು ಕಷ್ಟಪಡ್ತಾರೆ ಅಂತಂದೇಳಿ. ಇನ್ನು ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ ಮ್ಯಾನ್. ಖಾನ್ ಸಾಹೇಬ್ರು ಅವರು ಮುನ್ಸಿಪಾಲಿಟಿ ಪ್ರೆಸಿಡೆಂಟು. ಇನ್ನು ತಿಪ್ಪಣ್ಣ, ಶಂಕರಪ್ಪ ಟೆಲಿಫೋನ್ ಲೈನ್ಮ್ಯಾನ್ಗಳು. ರಮೇಶ್ ಬಾಬು ಟೆಲಿಫೋನ್ ಜೂನಿಯರ್ ಇಂಜಿನಿಯರು. ಪ್ರಕಾಶು ಇಕಾಲಜಿಸ್ಟ್ ಮತ್ತು ಲೇಖಕರ ಗೆಳೆಯ, ತೇಜಸ್ವಿಯವರ ಗೆಳೆಯ ಯಾರು, ಪ್ರಕಾಶ್. ಇನ್ನು ಸುಬ್ಬೇಗೌಡ, ಸುಬ್ಬಣ್ಣ ಅಂತ ಕೂಡ ಹೇಳ್ತೀವಿ, ಇವರು ಮೇಕೆಗಳ ಮಾಲೀಕ. ಇನ್ನು ರಾಮೇಗೌಡ ಅಂತ ಕೂಡ ನೋಡ್ತೀವಿ, ಯಾರವರು, ಟೆಲಿಫೋನ್ ಗ್ರಾಹಕ. ಇನ್ನು ಗಂಗಾಧರ ಕೊನೆಯದಾಗಿ ಗಂಧ ಸಾಗಾಣಿಕೆಯ ಕಳ್ಳರ ಗ್ಯಾಂಗ್ ಇರುತ್ತೆ, ಗಂಧ ಸಾಗಾಣಿಕೆ, ಶ್ರೀಗಂಧ, ಆ ಗ್ಯಾಂಗ್ನ ಲೀಡರ್ ಗಂಗಾಧರ. ಈ ಥರ ಕೊನೆಯವರೆಗೂ ಇಷ್ಟು ಪಾತ್ರಗಳು, ಅದ್ರ ಜೊತೆಗೆ ಮಧ್ಯ ಕಾಡಾನೆಗಳು ಇವೆಲ್ಲ ಬರ್ತವೆ. ಇಲ್ಲಿ ಮಾತಿಗೆ ಸಿಗುವಂಥದ್ದು, ಸಂಭಾಷಣೆಗೆ ಸಿಗುವಂಥ ಪಾತ್ರಗಳು ಇಷ್ಟ ಆಗ್ತವೆ. ಇದೇ ಥರ ಅವರು ಒಳ್ಳೊಳ್ಳೆ ವಿಚಾರಗಳನ್ನು ಈ ಕಥೆಯುದ್ದಕ್ಕೂ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ನುಡಿಮತ್ತು ಕೂಡ ಹೇಳಿದ್ದಾರೆ ನೋಡಿ. ಆ ನುಡಿಮತ್ತನ್ನು, ಅಂದರೆ ಒಂದು ಶುಭ ವಿಚಾರ, ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಒಂದು ಮಾತು, ಆ ಮಾತನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಓದ್ಕೊಳ್ಳಿ. ಇದೇನಂತ ಅರ್ಥ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.